ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಸಾಕಷ್ಟು ಜನ ವೀಕ್ಷಕರು ನನ್ನ ಕಚೇರಿಗೆ ಕನ್ಸಲ್ಟೇಷನ್ಗೆ ಅಂತ ಬಂದಾಗ ಈ ಕೌಟುಂಬಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಬಂದಾಗ ಪದೇ ಪದೇ ಒಂದು ತಪ್ಪು ತಿಳುವಳಿಕೆಯನ್ನು ನಾನು ನೋಡ್ತಾನೇ ಇದ್ದೇನೆ. ಅದೇನಪ್ಪ ಅಂತ ಹೇಳಿದ್ರೆ, ಡೈವರ್ಸ್ ಕೇಸು ಗಂಡ ಏನಾದರೂ ಫಸ್ಟು ಹಾಕಿಬಿಟ್ರೆ ಅವರು ಮೇಂಟೆನೆನ್ಸನ್ನು ಕೊಡಬೇಕಾಗತ್ತೆ. ಅದನ್ನು ಬಿಟ್ಟು ಗಂಡ ನನಗೆ ಹೆಂಡತಿ ಬೇಕು ಅಂತ ಕೇಸ್ ಹಾಕ್ಕೊಂಬಿಟ್ರೆ ಆವಾಗ ಕೊಡಬೇಕಾಗಿರಲ್ಲ, ಅದನ್ನು ತಳ್ಳಾಕೊಂಡು ಹೋಗ್ಬೋದು ಅನ್ನೋ ಥರದಲ್ಲಿ ಸಾಕಷ್ಟು ಕಕ್ಷಿದಾರರ ಮನಸ್ಸಿನಲ್ಲಿ ಈ ತರಹದ ಬೀಜವನ್ನು ಯಾರು ಬಿತ್ತುತ್ತಾ ಇದ್ದಾರೋ ಗೊತ್ತಿಲ್ಲ. ಇದು ಸತ್ಯಕ್ಕೆ ದೂರವಾದದ್ದು. ಇಂತಹ ಭ್ರಾಂತಿಗಳನ್ನು, ಭ್ರಮೆಗಳನ್ನು ಬಿಟ್ಟುಬಿಡಿ. ಮತ್ತು ಕಾನೂನು ಇದು ಯಾರು ಫಸ್ಟ್ ಕೇಸು ಫೈಲ್ ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಮೇಂಟೆನೆನ್ಸನ್ನು ತೀರ್ಮಾನ ಮಾಡೋದಿಲ್ಲ. ಗಂಡ ಹಾಕಿದಾನ ಅಥವಾ ಹೆಂಡತಿ ಹಾಕಿದಾಳ ಅನ್ನೋದರ ಆಧಾರದ ಮೇಲೆಲ್ಲ ಮೇಂಟೆನೆನ್ಸು ನಿಂತ್ಕೊಳ್ಳೋದು. ಇದು ಈಗ ಉದಾಹರಣೆಗೆ ಗಂಡ ಇದ್ದಾನೆ, ಆತನಿಗೆ ಡೈವರ್ಸ್ ಬೇಕಿದೆ. ಆದರೆ ನಾನು ಎಷ್ಟೋ ಕಡೆ ನೋಡ್ತೇನೆ, ಕೆಲವು ವಕೀಲರುಗಳು ಈ ರೀತಿಯಾಗಿ ಹೇಳಿರ್ತಾರೆ. ಈ ರೀತಿ ಹೇಳಿದ್ರು, ನನಗೆ ಫಸ್ಟು ನೀನು ಡೈವರ್ಸ್ ಹಾಕ್ಬಿಟ್ರೆ ನಿನಗೆ ಮೇಂಟೆನೆನ್ಸ್ ಕೊಡಬೇಕಾಗತ್ತೆ, ಅದರಿಂದ ನೀನು ಕೇಳಬೇಡ, ಅವ್ರು ಬೇಕಾದ್ರೆ ಕೇಳ್ಕೊಳ್ಳಿ, ಈ ತರಹದ್ದೆಲ್ಲ ಹೇಳಿಕೊಂಡು ಸಾಕಷ್ಟು ವರ್ಷಗಳು ತಳ್ಳಾಡಿರ್ತಾರೆ. ಅಥವಾ ಸುಳ್ಳು ಅಂದರೆ ಅವರ ಮನಸ್ಸಿಗೆ, ಇಚ್ಛೆಗೆ ವಿರುದ್ಧವಾಗಿ ಹೆಂಡತಿ ಬೇಕು ಅಂತ ಹಾಕೊಂಡಿರ್ತಾರೆ. ಎಷ್ಟೋ 6 ತಿಂಗಳು, 1 ವರ್ಷ, 2 ವರ್ಷ ಆದಮೇಲೆ ಹೆಂಡತಿ ಬತ್ತಳೆ, ಆಯಿತು ನಾನು ಹೋಗೋಕೆ ರೆಡಿ ಆಗಿದ್ದೀನಿ ಅಂತ ಇವ್ರು ಕರ್ಕೊಳ್ಳೋಕೆ ರೆಡಿ ಆಗಿರೋದಿಲ್ಲ. ಯಾಕೆಂದರೆ ಅಡ್ವೈಸೇ ರಾಂಗ್ ಆಗಿರುತ್ತೆ, ಅವ್ರ ಇಂಟೆನ್ಷನ್ ಕರ್ಕೊಳ್ಳೋದೇ ಆಗಿರೋದಿಲ್ಲ. ಈ ರೀತಿಯಾಗಿ ಸುಮ್ಮನೆ ಕೇಸುಗಳನ್ನು ಹಾಕಿಕೊಂಡು, ಖರ್ಚುಗಳನ್ನು ಮಾಡಿಕೊಂಡು, ಟೈಮ್ ವೇಸ್ಟ್ ಮಾಡಿಕೊಂಡು, ಖಂಡಿತವಾಗಿಯೂ ಈ ರೀತಿಯಾದಂತಹ ಒಂದು ಸಲಹೆಗಳಿಗೆ ನೀವು ಕಿವಿ ಕೊಡಬೇಡಿ ಅಂತ ಹೇಳೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಕಾನೂನು ಇದು ರನ್ನಿಂಗ್ ರೇಸ್ ಅಲ್ಲ. ನೋಡಿ, ಯಾರು ಫಸ್ಟ್ ಬರ್ತಾರೆ ಅಂತೇಳಕ್ಕೆ, ರಿಲೇನಲ್ಲಿ ಯಾರು ಫಸ್ಟ್ ಬರ್ತಾರೆ ಅವ್ರು ಗೆದ್ದೋರು ಅಂದಂಗೆ, ಫಸ್ಟ್ ಕೇಸು ಹೆಂಡತಿ ಹಾಕ್ಬಿಟ್ರೆ ನಾನು ಮೇಂಟೆನೆನ್ಸ್ ಕೊಡೋಂಗಿಲ್ಲ ಅಂತೇನಾದರೂ ಕಾನೂನು ಇದೆಯಾ? ಖಂಡಿತ ಇಲ್ಲ. ಹೆಂಡತಿಗೆ ಡೈವರ್ಸ್ ಹಾಕಿದ್ರೂ ನನಗೆ ಹಿಂಗೆಲ್ಲ ಮಾಡಿದ್ದಾನೆ, ಇಷ್ಟಿಷ್ಟೆಲ್ಲ ಇದೆ, ನನಗಿಷ್ಟು ಅನ್ಯಾಯ ಆಗಿದೆ, ನನಗೆ ಮೇಂಟೆನೆನ್ಸ್ ಕೊಡಿ ಅಂತ ಕೇಳ್ಬೋದು. ಹಾಗೆ ಗಂಡ ಡೈವರ್ಸ್ ಬೇಕು ಅಂತ ಕೇಳಲಿ ಅಥವಾ ಹೆಂಡತಿ ಬೇಕು ಅಂತ ಕೇಳಿದ್ರು ಕೂಡ, ಎರಡರಲ್ಲಿ ಯಾವುದು ಕೇಳಿದ್ರು ಕೂಡ ಹೆಂಡತಿಗೆ ಮೇಂಟೆನೆನ್ಸ್ ಬೇಕು ಅಂದರೆ ಆಕೆ ಖಂಡಿತವಾಗಿಯೂ ಮೇಂಟೆನೆನ್ಸ್ ಕೇಸನ್ನ ಫೈಲ್ ಮಾಡ್ಬೋದು. ಇಲ್ಲ, ನನಗೆ ಹೆಂಡತಿ ಬೇಕು, ನನ್ನ ದಾಂಪತ್ಯ ಹಕ್ಕು, ನಾನು ಜೀವನ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್, ದಾಂಪತ್ಯ ಹಕ್ಕಿನ ಅಂಡರಲ್ಲಿ ಕೇಸನ್ನು ಫೈಲ್ ಮಾಡಿಬಿಟ್ಟಿದ್ದೇನೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹೆಂಡತಿ ಜೀವನಾಂಶ ಕೇಳಬಾರ್ದು ಅಂತ ಏನಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಗಂಡು ಅಥವಾ ಹೆಣ್ಣಿನ ಅವರ ವಿದ್ಯಾಭ್ಯಾಸ, ಅವರ ಒಂದು ಸಂಪಾದನೆ, ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ, ಅವರಿಗಿರ್ತಕ್ಕಂಥ ಆಸ್ತಿಗಳು, ಅವರ ಒಂದು ಇಂಡಿಪೆಂಡೆನ್ಸಿ ಇನ್ ಎಕನಾಮಿಕಲ್ ಕಂಡೀಷನ್, ಅಂದರೆ ಆರ್ಥಿಕವಾಗಿ ಅವರು ಎಷ್ಟು ಸದೃಢರಾಗಿದ್ದಾರೆ ಎಂಬ ಅಂಶಗಳ ಆಧಾರದ ಮೇಲೆ, ಹಾಗೂ ಅವರು ಜೀವನವನ್ನು ನಡೆಸಿದಾರಾ ಇಲ್ಲವಾ, ಸಂಸಾರವನ್ನು ನಡೆಸಿಕೊಂಡು ಹೋಗಿದಾರಾ ಇಲ್ಲವಾ, ಮಕ್ಕಳು ಇದೆಯಾ ಇಲ್ಲವಾ, ಅಥವಾ ಎಷ್ಟು ವರ್ಷ ಸಂಸಾರವನ್ನು ಮಾಡಿದ್ದಾರೆ, ಮತ್ತು ಅವರು ಕೊಡ್ತಕ್ಕಂತಹ ಒಂದು ಸಾಕ್ಷಿಗಳು ಏನು, ಪುರಾವೆಗಳು ಏನು, ಈ ಒಂದು ಆಧಾರದ ಮೇಲೆ, ಮತ್ತು ಅವರು ಏನಾದರೂ ಅಕ್ರಮ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರಾ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಏನಾದರೂ ಇದೆಯಾ, ಅಥವಾ ಇನ್ನೊಂದು ಮದುವೆಯನ್ನು ಆಗಿಬಿಟ್ಟಿದ್ದಾರಾ, ಹೀಗೆ ಹಲವಾರು ಅಂಶಗಳು ಬರುತ್ತೆ. ಆ ಎಲ್ಲ ಅಂಶಗಳು, ಮತ್ತು ಅದಕ್ಕೆ ನಾವು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತಲೇ ಹಾಕಬೇಕಾಗತ್ತೆ. 3 ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೊಡಬೇಕಾಗತ್ತೆ. ಅದರಲ್ಲಿ ಎಲ್ಲ ಥರದ ಕ್ವಶನ್ಸ್ಗಳಿರುತ್ತೆ, ಅದಕ್ಕೆಲ್ಲ ಡಿಕ್ಲರೇಷನ್ ಮಾಡಬೇಕು. ಗಂಡಾಗಲಿ ಹೆಣ್ಣಾಗಲಿ ಡಿಕ್ಲರೇಷನ್ಗಳನ್ನ ಮಾಡಬೇಕಾಗತ್ತೆ. ಅದರಲ್ಲಿ ಏನಾದ್ರು ತಪ್ಪಾಗಿ ಹೇಳಿದ್ರೆ ಎಗೈನ್ ಅದು ಪರ್ಜುರಿ ಕೇಸ್ಗೆ ಹೋಗುತ್ತೆ. ಸೊ ಹೀಗೆ ಸಾಕಷ್ಟು ವಿವರಗಳನ್ನು ಅವರು ಕೊಡಬೇಕಾಗತ್ತೆ. ಅದು ಯಾವುದನ್ನು ಅವರು ಕೊಡದೇನೆ ಕೇವಲ ಈ ಒಂದು ಅಂಶದ ಆಧಾರದ ಮೇಲೆ ತೀರ್ಮಾನ ಮಾಡಿಬಿಡ್ತಾರೆ ಅಂತ ತಿಳ್ಕೊಂಡ್ರೆ ಇದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಆದ್ದರಿಂದ ದಯಮಾಡಿ ವೀಕ್ಷಕರೇ, ಸರಿಯಾಗಿ ನುರಿತ ಅನುಭವಸ್ಥ
ಕೇಸುಗಳನ್ನು ನಡೆಸಿದಂತಹ ವಕೀಲರ ಬಳಿ ಸಲಹೆಗಳನ್ನು ಪಡೆದುಕೊಳ್ಳಿ. ಸರಿಯಾದ ಸೂಕ್ತ ರೀತಿಯಲ್ಲಿ ನೀವು ಸಲಹೆಗಳನ್ನು ಪಡೆದುಕೊಂಡು ಅದು ಕಾನೂನಿನಲ್ಲಿ ಇದೆಯಾ ಅನ್ನೋದನ್ನು ನೋಡಿಕೊಂಡು ತೀರ್ಮಾನಗಳನ್ನು ತಗೊಳ್ಳಿ ಅಂತ ಹೇಳೋದಕ್ಕೆ ಈ ವಿಡಿಯೋವನ್ನು ಮಾಡಿದ್ದೇನೆ. ನಿಮಗೆ ಮಿಸ್ಗೈಡ್ ಆಗಬಾರ್ದು, ಮಿಸ್ಲೀಡ್ ಆಗಬಾರ್ದು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಗಂಡನಿಗೆ ಈಗ ಹೆಂಡತಿ ಬೇಕಿಲ್ಲ, ಡೈವರ್ಸ್ ಹಾಕೋದ ಬದಲು ಹೆಂಡತಿ ಬೇಕು ಅಂತ ಹಾಕ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳೋಣ. ಆಗ ಹೆಂಡತಿ ಹೇಳ್ತಾಳೆ, ಇಲ್ಲ ನಾನು ಇವನ ಜೊತೆ ಜೀವನ ಮಾಡೋಕ್ಕೆ ಆಗೋದಿಲ್ಲ, ಇವನು ನನಗಿಂಗೆ ಟಾರ್ಚರ್ ಮಾಡ್ತಾ ಇದ್ದಾನೆ, ಇವನು ನನ್ನ ಜೊತೆ ಬಾಳ್ವೆ ಮಾಡೋಕ್ಕೆ ರೆಡಿ ಇಲ್ಲ, ಮೇಂಟೆನೆನ್ಸ್ ಕೊಡಬೇಕಾಯ್ತದೆ ಅಂತೇಳಿ ಹಿಂಗೆ ಹೆಂಡತಿ ಬೇಕು ಅಂತ ಹಾಕೊಂಡವನು ಸ್ವಾಮಿ, ಬಟ್ ಇಂತಿಂಥದ್ದನ್ನು ಅವ್ನು ಮಾಡಿದ್ದಾನೆ ಅಂತ ಹೇಳಿ ಸಾಕ್ಷಿ ಪುರಾವೆಗಳ ಸಮೇತ ಕೋರ್ಟಿಗೆ ಹಾಜರುಪಡಿಸಿ ಜೀವಮಾನದ ಒಂದು ಪರ್ಮನೆಂಟ್ ಶಾಶ್ವತ ಪರಿಹಾರ ಅಂತಾಗಲಿ ಜೀವನಾಂಶ ಅಂತಾಗಲಿ ಕೇಳಿದಾಗ ಆಗ ಅವರು ಆ ಸಾಕ್ಷ್ಯಾಧಾರಗಳನ್ನು ಗಮನಿಸಿ ಕೊಡ್ತಾರೆ ಅನ್ನೋದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ಬಿಟ್ಟು ಗಂಡ ಮೊದಲು ಕೇಳಿಬಿಟ್ರೆ ಡೈವರ್ಸು ಜೀವನಾಂಶ ಕೊಡಬೇಕಾಯ್ತದೆ, ಆದ್ದರಿಂದ ಕೇಳಬಾರ್ದು, ಹೆಂಡತಿ ಬೇಕು ಅಂತ ಹಾಕ್ಕೊಂಬಿಡಿ ಅಂತ ಹೇಳಿ ಒಂದಷ್ಟು ಬೇಡದೇ ಇರೋ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಕೇಸನ್ನು ಹಾಕ್ಕೊಂಡು 2 ವರ್ಷ 3 ವರ್ಷ ನಡೆಸ್ಕೊಂಡು ಟೈಮ್ಗಳು ವೇಸ್ಟ್ ಮಾಡಿಕೊಂಡು ಕೊನೆ ಕೋರ್ಟ್ ಆರ್ಡ್ರ್ ಮಾಡಿದ್ರು ಹೆಂಡ್ತಿಗೆ ಹೋಗಿ ಜೀವನ ಮಾಡೋಕ್ಕೆ ರೆಡಿ ಇರಲ್ಲ. ಅದನ್ನೇನು ಮಾಡೋಕ್ಕಾಗಲ್ಲ, ಕೋರ್ಟ್ ಫೋರ್ಸ್ ಮಾಡಿ ಸಂಸಾರ ಮಾಡು ಅಂತ ಹೇಳೋಕ್ಕಾಗಲ್ಲ. ಇಂಥ ಸಂದರ್ಭಗಳಲ್ಲಿ ತಿಳಿದುಕೊಳ್ಳಬೇಕು, ಕಾನೂನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕ್ರಮಗಳನ್ನು ತೆಗೆದುಕೊಂಡು ನಿಮಗೇನು ಬೇಕೋ ಅದನ್ನು ಸ್ಪಷ್ಟವಾಗಿ ಹೇಳಿ ವಕೀಲರ ಬಳಿ ಅದನ್ನು ನೀವು ಕೋರ್ಟಿನಲ್ಲಿ ಅಷ್ಟೇ ಪ್ರಾಮಾಣಿಕವಾಗಿ ಹೇಳಿ ಬಗೆಹರಿಸಿಕೊಳ್ಳಬೇಕೇ ಹೊರತು ಡೈವರ್ಸ್ ಬೇಕಿದ್ರೆ ಡೈವರ್ಸ್ ಬೇಕು ಅಂತ ಕೇಳಿ, ಹೆಂಡತಿ ಬೇಕು ಅಂದರೆ ಹೆಂಡತಿ ಬೇಕು ಅಂತ ಕೇಳಿ. ಅದನ್ನು ಬಿಟ್ಟು ಸಾಕ್ಷ್ಯಾಧಾರಗಳನ್ನು ಪ್ರೊಡ್ಯೂಸ್ ಮಾಡಿ ನಿಮಗೆ ಬೇಕಾದಂಥ ರೆಮಿಡಿಗಳನ್ನು ತೆಗೆದುಕೊಂಡ್ರೆ ನಿಮಗೆ ಬೇಗ ಶೀಘ್ರ ರೀತಿಯಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಹೊರತು ಹೀಗೆ ಇಲ್ಲದ ಸಲ್ಲದ ಒಲ್ಲದ ಮನಸ್ಸಿನಲ್ಲಿ ಇರೋದು ಒಂದು, ಕೇಸಲ್ಲಿ ಹಾಕೋದು ಒಂದು, ತಿರ್ಗಿ ಅಲ್ಲೇನೋ ನಡೆಸೋದು ಒಂದು, ತಿರ್ಗಿ ಅದಕ್ಕೆ ಸಂಬಂಧಪಡದಿರೋ ಸಾಕ್ಷಿಗಳು ತರೋದೊಂದು, ಈ ರೀತಿಯಾಗಿ ಮಾಡಿದಾಗ ನಿಮಗೆ ಸೂಕ್ತ ರೀತಿಯಲ್ಲಿ ಪರಿಹಾರ ಸಿಗೋದಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಹೇಳ್ತಾ ಈ ಒಂದು ಕ್ಲಾರಿಟಿಯನ್ನು ವೀಕ್ಷಕರಿಗೆ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದೇನೆ. ಈ ಒಂದು ಮೇಂಟೆನೆನ್ಸ್ ಅನ್ನೋದು ಇಬ್ಬರೂ ದುಡಿತಾ ಇದ್ದಾರಾ ಅಥವಾ ಒಬ್ಬರು ದುಡಿತಾ ಇದ್ದಾರಾ ಅಥವಾ ಇಬ್ಬರು ದುಡಿತಾ ಇದ್ದಾರಾ? ಮೇಂಟೆನೆನ್ಸ್ ಇಬ್ಬರು ಕೇಳ್ಬೋದು, ಬರೀ ಹೆಂಡ್ತಿನೇ ಕೇಳೋದಲ್ಲ, ಗಂಡನೂ ಮೇಂಟೆನೆನ್ಸ್ ಕೇಳ್ಬೋದು. ಇದಕ್ಕೆಲ್ಲ ನೀವು ಸಂಬಂಧಪಟ್ಟಿದ್ದು ಫ್ಯಾಮಿಲಿ ರಿಲೇಟೆಡ್ ವಿಡಿಯೋಸ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೇನೆ. ಅಲ್ಲಿಗೆ ಹೋದಾಗ ನಿಮಗೆ ಸಾಕಷ್ಟು ವಿಡಿಯೋಗಳು ಇದ್ರ ಬಗ್ಗೆ ಮಾತಾಡಿದ್ದೇನೆ, ನೀವು ನೋಡ್ಕೋಬಹುದು. ಗಂಡನೂ ಕೇಳ್ಬೋದು ಮೇಂಟೆನೆನ್ಸ್ ಹೆಂಡ್ತಿಯಿಂದ, ಹೆಂಡ್ತಿನೂ ಗಂಡನಿಂದ ಕೇಳ್ಬೋದು. ಯಾವ ಸಂದರ್ಭಗಳಲ್ಲಿ ಜೀವನಾಂಶವನ್ನು ಕೇಳಬಹುದು, ಯಾವ ಸಂದರ್ಭಗಳಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಎಕ್ಸೆಪ್ಷನ್ ಯಾವಾಗ ಇರುತ್ತದೆ, ಮತ್ತು ಯಾವಾಗ ಜೀವನಾಂಶಕ್ಕೆ ಎಂಟೈಟಲ್ ಆಗಲ್ಲ, ಹಕ್ಕುದಾರರಾಗೋದಿಲ್ಲ ಅನ್ನೋದ್ರ ಬಗ್ಗೆಯೂ ಸಾಕಷ್ಟು ಡಿಟೇಲ್ಡಾಗಿ ವಿಡಿಯೋವನ್ನು ಮಾಡಿ ಹಾಕಿದ್ದಾನೆ. ಅವನ್ನೆಲ್ಲ ನೀವು ನೋಡ್ಕೊಳ್ತಾ ಹೋದರೆ ನಿಮಗೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ, ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ, ಆಗ ನೀವು ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ, ಈ ಒಂದು ಕ್ಲೂ ಕೊಟ್ಟಿರೋದು ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.